ನೋಡಿ ಬಂಧುಗಳೇ, ಇವತ್ತು ಗವ್ಯೋತ್ಪನ್ನ ವಸ್ತುಗಳನ್ನು ಅನೇಕರು ಮಾಡ್ತಾರೆ. ಇದು ವಿಶೇಷವಾಗಿ ಗೋಮೇಧ ಪುಡಿಯಿಂದ ಮಾಡಿದ್ದು. ಇದರ ಹೆಸರು ಪ್ರಧಾನ್ ಧೂಪ ಅಂತ. ಇದರಲ್ಲಿ ಅಗ್ನಿಹೋತ್ರ ಪ್ರಭಾವ ಇದೆ. ಅಗ್ನಿಹೋತ್ರಕ್ಕೆ ಬೇಕಾಗುವಂಥ ದ್ರವ್ಯಗಳನ್ನು ಉಪಯೋಗಿಸಿ ಈ ಒಂದು ಉತ್ಪನ್ನವನ್ನು ಮಾಡಲಾಗಿದೆ. ಇದು ವಿಶೇಷವಾಗಿ ಮನೆಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ತುಂಬ ಜನ ಬಂದಾಗ ಬಹಳ ಉಪಯೋಗಿ ಆಗುತ್ತೆ. ಕಾರಣ ಅಂತಂದರೆ, ಇವತ್ತು ಬರುವಂಥ ಜನರಲ್ಲಿ ಯಾವುದೇ ಒಂದು ಋಣಾತ್ಮಕ ಅಂಶಗಳಿದ್ದರೆ, ನಕಾರಾತ್ಮಕ ಅಂಶಗಳಿದ್ದರೆ ಆ ಜಾಗದಲ್ಲಿ ಈ ಧೂಪವನ್ನು ಹಚ್ಚಿರೋದ್ರಿಂದ ಅದರ ದುಷ್ಪರಿಣಾಮ ಆ ಜಾಗದಲ್ಲಿ ಆಗೋದಿಲ್ಲ. ಆ ಕಾರಣದಿಂದ ಹಿಂದೆಲ್ಲ ಮನೆಗಳಲ್ಲಿ ಹೋಮ ಹವನ ನಡೆಸ್ತಾ ಇತ್ತು. ಇವತ್ತು ಹೋಮ ಹವನಗಳು ತುಂಬ ಕಡಿಮೆ, ವಿಶೇಷವಾಗಿ ಪೇಟೆಯಲ್ಲಂತೂ ತುಂಬ ಕಷ್ಟ. ಈ ಕಲ್ಯಾಣ ಮಂಟಪ ಇದ್ದ ಸಂದರ್ಭದಲ್ಲಿ ಯಾರ್ಯಾರೋ ಬಂದಿರ್ತಾರೆ, ನಾವು ಪರಿಚಯ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಇಂತಹ ಧೂಪವನ್ನು ಹಚ್ಚಿದ್ರೆ ಇದು ಸುಮಾರು 4 ಗಂಟೆಗಳ ತನಕ ಉರಿಯುತ್ತದೆ. ಸಾಧಾರಣ ವಾತಾವರಣದಲ್ಲಿ ಮೇಲೆ ಪಂಕ ಹಚ್ಚಿರಬಾರ್ದು. ಅಂತಹ ಸ್ಥಳದಲ್ಲಿ ಬಹಳ ಉಪಯುಕ್ತವಾಗಿದೆ. ಇದಕ್ಕೆ ಎಷ್ಟಿದೆ, 250 ರೂಪಾಯಿ ಇದರ ಒಂದು ಬೆಲೆ ಇದೆ. ಇದನ್ನು ಉಪಯೋಗಿಸಿ ಇದರ ಪರಿಣಾಮ ತುಂಬ ಅದ್ಭುತವಾಗಿದೆ. ಇದು ಮಲೆನಾಡು ಗಿಡ್ಡ ಹಸುವಿನ ಸಗಣಿ, ತುಪ್ಪ ಮತ್ತು ಅಗ್ನಿಹೋತ್ರಕ್ಕೆ ಬೇಕಾಗುವಂಥ ದ್ರವ್ಯಗಳು ಇದನ್ನು ಉಪಯೋಗಿಸಿ ಮಾಡಿರಲಾಗಿರುತ್ತೆ. ಇದನ್ನು ಬಳಕೆ ಮಾಡೋದ್ರಿಂದ ಆ ಜಾಗವನ್ನು ಕೂಡ ತುಂಬ ಪವಿತ್ರ ಆಗುತ್ತೆ. ಧನ್ಯವಾದ.